ಆತ್ಮೀಯ ಮಿತ್ರ ನಮಸ್ಕಾರ. ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ಲರೂ? ಬಹಳಷ್ಟು ದಿನಗಳಿಂದ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಶಿಷ್ಯೆಯರು ಅನ್ನಬೇಕೋ ಅಥವಾ ಈ ನಕಲಿ ಹೋರಾಟಗಾರರ ಮಹಿಳಾ ವಿಂಗ್ನ ಸದಸ್ಯರು ಅನ್ನಬೇಕೋ ಅದನ್ನು ನೀವೇ ಡಿಸೈಡ್ ಮಾಡಿ. ಅಂತಹ ಮಹಿಳಾ ಮಣಿಯರ ಮೇಲೆ ಮತ್ತು ಅದರ ಜೊತೆ ಕೆಲವೊಂದಷ್ಟು ಪುರುಷ ಸಂಘಟಿಗರ ಮೇಲೆ ಈಗ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 22 ಜನರ ಮೇಲೆ FIR ದಾಖಲಾಗಿದೆ. ಈ 27ನೇ ತಾರೀಕು ಹೋರಾಟದ ಬಗ್ಗೆ ನಾನು ಅವತ್ತಿಂದ ವಾದ ಮಾಡ್ಕೊಂಡು ಬರ್ತಾನೆ ಇದ್ದೆ. ಇವ್ರು ಏನೋ ಒಂದು ನಾಟಕ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಏನೋ ಇವ್ರದ್ದು ಡ್ರಾಮಾ ಇದೆ ಅಂತ. ತಹಸೀಲ್ದಾರ್ಗೆ ಮನವಿಯನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ಶುರುವಾದಂತಹ ಈ ಹೋರಾಟ ಕಳೀತಾ ದಿನ ಕಳೆದಂತೆ ಒಂದಷ್ಟು ಚರ್ಚೆಗಳು ಜಾಸ್ತಿ ಆದವು. ಮತ್ತು ಇವರೇ ಗುಂಪು ಸೇರೋದು, ಮೀಟಿಂಗ್ಗಳು ಮಾಡೋದು, ಆ ಹೋರಾಟ ಈಗಿರಬೇಕು, ಆ ಹೋರಾಟ ಈಗಿರಬೇಕು. ಮಹೇಶ್ ಅಣ್ಣ ಈಗ ಆಲ್ರೆಡಿ ಓಡೋಗ್ಬಿಟ್ಟಿದ್ದಾನೆ, ಆದರೆ ಮಹೇಶ್ ಅಣ್ಣನನ್ನು ನಾವು ಬರಬೇಕು ಅಂತಂದರೆ ಅವ್ರಿಗೆ ಧೈರ್ಯ ತುಂಬಿಸೋಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ಈ ಹೋರಾಟವನ್ನು ಜೋರಾಗಿ ಮಾಡಬೇಕು ನಾವು ಅಂತ ಏನೋ ಪ್ಲ್ಯಾನ್ಗಳು ನಡೀತಾ ಇವೆ ಅನ್ನುವಂಥದ್ದು ನಮ್ಮ ಕಿವಿಗೆ ಬರ್ತಾ ಇತ್ತು. ಅಂದರೆ ನಿಮ್ಮೊಳಗಿರುವಂಥವರು ಕೂಡ ನಮಗೆ ಇನ್ಫಾರ್ಮೇಷನನ್ನು ಪಾಸ್ ಮಾಡ್ತಾ ಇದ್ದರು. ದಟ್ಸ್ ಓಕೆ, ನೋಡೋಣ ಏನೇನಾಗುತ್ತೆ. ಅವತ್ತು 27ನೇ ತಾರೀಕು ಆ್ಯಕ್ಚುಲಿ 27ನೇ ತಾರೀಕು ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ತಂಗಿಯಚ್ಚನ್ನು ಮತ್ತು ಸುಜಾತಾ ಭಟ್ಟು ಮತ್ತು ವಿಠ್ಠಲ್ ಗೌಡ ಇವರೆಲ್ಲರಿಗೂ SIT ನೋಟಿಸ್ ಆಗಿತ್ತು. ಎಲ್ಲರೂ ಅಟೆಂಡ್ ಮಾಡ್ತಾರೇನೋ ನೋಡೋಣ, ಇವ್ರ ಹೋರಾಟಕ್ಕೆ ಅದು ಬ್ರೇಕ್ ಸಿಗ್ಬೋದು ಅಥವಾ ಇವ್ರ ಹೋರಾಟ ದಿಕ್ಕು ತಪ್ಬೋದು ಅಲ್ಲಿ ಅಂತೆಲ್ಲ ಅನ್ಕೋತಾ ಇದ್ವಿ. ಇವರು ಹೋರಾಟ ಯಾವ ರೀತಿ ಮಾಡ್ತಾರೆ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು 200-300 ಜನ ವಿತೌಟ್ ಪರ್ಮಿಷನ್ನು ನಾವು ತಹಸೀಲ್ದಾರ್ಗೆ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸೋಕೆ ಬಂದಿದ್ದೀವಿ, ತಹಸೀಲ್ದಾರ್ ಮೂಲಕ ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಅಂತ ಬಂದರು. ಪೊಲೀಸ್ ಅಧಿಕಾರಿಗಳು ನಿಲ್ಲಿಸಿದ್ರು, ಇರ್ರಿ ಹಂಗೆಲ್ಲ ಮಾಡೋಂಗಿಲ್ಲ ಅಂತ. ಅದರಲ್ಲಿ ನೇತೃತ್ವವನ್ನು ವಹಿಸ್ಕೊಂಡಿದ್ದಂತಹ ಹೊಸ ಮಹಿಳಾ ಮುಖನೋ ಅಥವಾ ಹೊಸ ಲೀಡರೋ ಏನೋ ಗೊತ್ತಿಲ್ಲ, ಪ್ರಸನ್ನ ರವಿ ಅಂತ. ಆಕೇನೋ ತುಂಬ ವರ್ಷಗಳಿಂದ ಸೌಜನ್ಯ ಪರ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ರು. ನಾವು ನೋಡಿರಲಿಲ್ಲ ಎಲ್ಲಿ ಏನು ಮಾಡ್ತಿದ್ರು ಅಂತೇಳಿ. ನಾನು ನೋಡಿರಲಿಲ್ಲ, ಎಸ್ಪೆಷಲಿ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹೋರಾಟ ಮಾಡ್ತೀನಿ ಅಂತೇಳಿ ಬಂದು ನೇತೃತ್ವ ವಹಿಸ್ಕೊಂಡು 200-300 ಜನನ ಕರ್ಕೊಬಂದು ಮನವಿ ಕೊಡ್ತೀನಿ ಅಂತ ಬಂದುಬಿಟ್ರೆ, ಅಂದರೆ ಈ ನೆಲದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದಿದೆ ಅನ್ನೋದು ಯಾರೋ ಏನೋ ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ. ಅದರ ಹೆಂಗಸರಾಗಿದ್ದೇವೆ ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ರು ನಡೀತೀವಿ ಅನ್ನೋ ಅಂಥ ಲೆಕ್ಕ ಮಟ್ಟಿಗೆ ಇಳಿದುಬಿಟ್ಟಿಯಾರ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲರಿಗೂ 5 ರೂಪಾಯಿ ವಿಮಲ್ನ ಕೊಡಿಸಿ ಇವರು ಕರ್ಕೊಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂತಂದರೆ ನನಗೆ ನೋಡಿ ಇವ್ರನ್ನ ಹೀಯಾಳಿಸ್ಬೇಕು ಅಥವಾ ಇವ್ರನ್ನ ತೇಜೋವಧೆ ಮಾಡಬೇಕು ಅನ್ನೋ ಯಾವ ಉದ್ದೇಶ ನನ್ನ ಮನಸ್ಸಲ್ಲಿಲ್ಲ. ಆದರೆ ನಡ್ಕೊಂಡಂಥ ರೀತಿ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬಾಯಿಗೆ ಬಂದಂತೆ ಮಾತುಗಳಾಡೋದು ಪೊಲೀಸ್ ಇಲಾಖೆ ಅಂತಂದರೆ, ನಿಮಗೆ ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಹೋರಾಟ ಮಾಡಬೇಕಾದ್ರೆ ನೀವು ಯಾರಿಗೆ ಬೈಯೋದಾಗ ಆಗಲೂ ಬೈಯೋದು ಪೊಲೀಸ್ ಇಲಾಖೆಗೇನೆ. ಅಪ್ಪಿತಪ್ಪಿ ನೀವು ಮಾಡ್ತಾ ಇರಬೇಕಾದ್ರೆ ಹೋರಾಟ ಮಾಡಬೇಕಾದ್ರೆ ಯಾವುದೋ ಇನ್ನೊಂದು ಗುಂಪು ನಿಮ್ಮ ಮೇಲೆ ಕಲ್ಲು ಬಿಸಾಕ್ತು ಅಂದ್ಕೊಳ್ಳಿ, ಅವಾಗ ಯಾರ ಮೇಲೆ ದೂಷ್ತೀರಾ? ನಿಮ್ಮ ಗುಂಪಿಂದ ನೀವೇ ಕಲ್ಲು ಹೊಡಿಸ್ಕೊಬಿಟ್ಬೇಕಾದ್ರೆ ಧರ್ಮಸ್ಥಳದ ಗುಂಪು ಹೊಡಿಸ್ತು ಅಂತೀರಾ. ಸೊ ಈ ಥರ ಯಾವುದೇ ರೀತಿ ಮಿಸ್ಲೀಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆ ತನ್ನ ಕರ್ತವ್ಯವನ್ನು ಭಾಳ ನಿಷ್ಪಕ್ಷಪಾತವಾಗಿ ಮಾಡ್ತು. ಗಿರೀಶ್ ಮಟ್ಟಣ್ಣ ಮೈಕ್ ಎದುರುಗಡೆ ಬಂದು ನಿಂತ್ಕೊಂಡ್ರೆ ಹೇಳ್ತಾ ಇದ್ದಿದ್ದು ಏನು ಮಾತು? ನಮ್ಮನ್ನು ತನಿಖೆಗೆ ಕರೀರಿ, ನಮ್ಮನ್ನು ತನಿಖೆಗೆ ಒಳಪಡಿಸಿ, ನಮ್ಮ ಹತ್ರ ಇರುವಂಥ ಎಲ್ಲ ಸಾಕ್ಷಿಗಳನ್ನ ಕೊಟ್ಬಿಡ್ತೀವಿ, ನಮ್ಮ ಹತ್ರ ಬಹಳಷ್ಟು ಸಾಕ್ಷಿಗಳಿವೆ, ಧರ್ಮಸ್ಥಳ ಪ್ರಕರಣದ ಇಂಚಿಂಚು ಸಾಕ್ಷಿಗಳು ನಮ್ಮ ಹತ್ರ ಇವೆ ಅಂತ ಮಾತಾಡ್ತಿದ್ನಲ್ಲ, ಎಲ್ಲೊಟ್ಟೋದ ಅವನು? SIT ತನಿಖೆಗೆ ನೋಟಿಸ್ ಮಾಡಿದರೆ ಈಗೇನೋ ಕೋರ್ಟಿಗೆ ಹೋಗಿದ್ದಾರೆ ಅನ್ನುವಂತಹ ವಿಚಾರಗಳು ಬರ್ತಾ ಇವೆ. ನಮಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಏನು ಅಂತ. ಆದರೆ ನಮ್ಮಲ್ಲೂ ಒಂದಷ್ಟು ಸೋರ್ಸ್ ಅನ್ನೋದಿರುತ್ತಲ್ಲ, ಸೋರ್ಸಿಂದ ನಮಗೆ ಬರ್ತಾ ಇರೋ ಇನ್ಫಾರ್ಮೇಷನ್ ಏನು ಅಂತಂದರೆ, ಇವರು ಕೋರ್ಟ್ಗೆ ಹೋಗಿ ಅಲ್ಲಿ ಕಸ್ಟಡಿಗೆ ತೊಗೋತಾರೆ ಅನ್ನುವಂತಹ ಇನ್ಫಾರ್ಮೇಷನ್ ಇವ್ರಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈಗಲೇ ಬೇಲ್ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಅಥವಾ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಬಿಟ್ಟಿದ್ದಾರೆ. ಆ್ಯಂಟಿಸಿಪೇಟ್ರಿ ಬೇಲ್ ತಗೊಳ್ಳೋಂತಹ ಯಾವ ಉದ್ದೇಶನೂ ನಮ್ಮ ಹತ್ರ ಇಲ್ಲ. 1% ನಾವು ಹತ್ರ ತಗೊಂಡಿದ್ವಿ, ನಾವು ತಪ್ಪು ಮಾಡಿದ್ದೀರಿ ಅಂತ ಭಾವಿಸ್ಕೊಬಿಡಿ ಅಂತೆಲ್ಲ ಗಿರೀಶ್ ಮಠಣ್ಣ ಭಾಷಣ ಬಿಗ್ದಿದ್ದು. ಮಹೇಶ್ ಶೆಟ್ಟಿ ತಿಮರೋಡಿದೇನು ಕರೀತಾ ಇದ್ದಾರೆ SIT ಅವರು. ಸೌಜನ್ಯ ಪರ ಹೋರಾಟ ಮಾಡ್ಕೊಂಡು ಇಷ್ಟು ವರ್ಷದಿಂದ ಬಂದಿದೆಯಲ್ಲಪ್ಪ, ಈಗ 100 ಬುರುಡೆ ಶವಗಳನ್ನು ಊತಾಕಿದ್ದೇನೆ ಅಂತ ಚಿನ್ನಯ್ಯನನ್ನು ಬೆಳ್ತಂಗಡಿಗೆ ಕರೆಸಿ ಅಥವಾ ಧರ್ಮಸ್ಥಳಕ್ಕೆ ಕರೆಸಿ SITಯನ್ನು ಫಾರ್ಮ್ ಮಾಡೋ ಹಾಗೆ ಮಾಡಿ ಸುಜಾತಾ ಭಟ್ ಅನ್ನುವಂತಹ ಹೆಂಗಸನ್ನು ಸೃಷ್ಟಿ ಮಾಡಿ ಎಲ್ಲ ನೀನೇ ಮಾಡಿದ್ದಲ್ವೇನಪ್ಪ.
ಎಲ್ಲೋದ್ರಿ, ಏನು ಕತೆ ಅದರದ್ದು, ಅದನ್ನೆಲ್ಲ ಉತ್ತರ ಕೊಡು ಬಾ. ಅದಕ್ಕೆಲ್ಲ ಏನಕ್ಕೆ ಮಾಡಿದೆ, ನಿನ್ನ ಹತ್ರ ಏನಿತ್ತು ಸಾಕ್ಷಿ, ಏನಿತ್ತು ದಾಖಲೆ ಅಂತ ಈಗ SIT ಕೇಳುತ್ತೆ. ಅಲ್ಲ ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಈ ಮನುಷ್ಯ ಇನ್ನು 10 ವರ್ಷ ಉಸ್ಕೊಂಡಿರಲಿ, SIT ತನ್ನ ರಿಪೋರ್ಟನ್ನು ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ. ಇದ್ರ ಜೊತೆಗೆ ಇವನೇನಾದರೂ ಅಪ್ಸ್ಕ್ಯಾಂಡ್ ಆಗಿದ್ದರೆ ಇವನು ಹುಡ್ಕೊಂಡು ಬಂದು ಕರ್ಕೊಬರಕ್ಕೆ ಪೊಲೀಸ್ ಇಲಾಖೆಗೆ ತಾಕತ್ತಿದೆ, ಇಲ್ಲ ಅಂತಲ್ಲ. ಪೊಲೀಸ್ ಇಲಾಖೆ ಏನೋ ಕೈಲಾಗದೆ ಕೂತಿದ್ದಾರೆ ಅಂತ ಅನ್ಕೋಬೇಡಿ ದಯವಿಟ್ಟು. ಪೊಲೀಸ್ ಇಲಾಖೆಗೆ ಅವ್ರದ್ದೇ ಆದಂತಹ ಇನ್ಫಾರ್ಮೇಷನ್ಗಳಿವೆ, ಅವ್ರದ್ದೇ ಆದಂತಹ ಶಕ್ತಿಯುತ ಟೂಲ್ಗಳಿವೆ, ನಿಮ್ಮನ್ನು ಟ್ರೇಸ್ ಮಾಡೋಕ್ಕೆ ಮಾಡ್ತಾರೆ. ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಾನು ಕೇಳ್ತಾ ಇರೋದು, ಯಾಕೆ ಔಸ್ಕೊಂಡು ಕೂತಿದ್ದೀರಾ? ಬನ್ನಿ, ಮಾಧ್ಯಮದ ಮುಂದೆ ಬನ್ನಿ. ಪ್ರತಿದಿನ ರಾತ್ರಿ 9 ಗಂಟೆ ಆಗಂಗಿಲ್ಲ 2 ಪೆಗ್ ಹಾಕೊಂಡು ಬಂದು ಲೈವ್ ಒತ್ತಿದ್ದಲ್ಲಪ್ಪ ಗಿರೀಶ್ ಮಟ್ಟಾಣಿ. ಎಲ್ಲೊಟ್ಟೋದೆ ನೀನು? ಎಲ್ಲಿ? ಇನ್ನೊಬ್ಬ ತಂಗಚ್ಚನ್ನು, ಜಯಂತ್ ತಂಗಚ್ಚನ್ನು, ಆ ಮನುಷ್ಯ ಯಾರಾದರೂ ಆ ಮನುಷ್ಯನ ಬಗ್ಗೆ ಮಾತಾಡಂಗಿಲ್ಲ. ಕೊಲೆ ಬೆದರಿಕೆ ಆಗ್ತಾಯಿದ್ದಾರೆ, ನನ್ನ ಫಾಲೋ ಮಾಡ್ತಾಯಿದ್ದಾರೆ, ಇವರು ವಿಡಿಯೋ ಮೂಲಕ ಪ್ರಚೋದನೆ ಮಾಡಿ ನನ್ನ ಕೊಲೆ ಮಾಡುವ ರೀತಿ ಮಾಡ್ತಾಯಿದ್ದಾರೆ ಅನ್ನುವಂಥ ಕಂಪ್ಲೇಂಟನ್ನು ಕೂಡ ಕೊಟ್ಬಿಟ್ಟು ಹೋಗ್ಬಿಟ್ಟು ಬೆಳ್ತಂಗಡಿ ಸ್ಟೇಷನಲ್ಲಿ. ಎಲ್ಲಿ? ಯಾಕಪ್ಪ ಔಸ್ಕೊಂಡಿದ್ಯಾ? ತಪ್ಪು ಮಾಡಿಲ್ಲ ತಾನೇ? ನಿಯತ್ತಾಗಿದ್ದರೆ ತಾನೇ? ನಿಮ್ಮ ಹತ್ರ ಸಾಕ್ಷಿ ಇದೆ ತಾನೇ? ನಿಮ್ಮ ಹತ್ರ ದಾಖಲೆಗಳಿವೆ ತಾನೇ? ನೀವು ಕರ್ಕೊಂಬಂದಿರುವಂತಹ ಈ ಸಾಕ್ಷಿಗಳು ನಿಜವಾದಂತಹ ವ್ಯಕ್ತಿಗಳು ತಾನೇ? ಬನ್ನಿ, ಬಂದುಬಿಟ್ಟು ಅಟೆಂಡ್ ಮಾಡಿ. ಈಗ ಅವನು ಇವರ ಶಿಷ್ಯ ಇದ್ದಾನಲ್ಲ, ಅವನು ಸಮೀರು, ಅದೇನೋ ಬೇರೆ ವೀಡಿಯೋಗಳು ಮಾಡ್ಕೊ ಕೂತಿದ್ದಾನೆ. ಈ ಕಡೆಗೆ ದೇವದ ಕತೆ ಒಂದು ಕಡೆ ಹೇಳ್ತಾ ಇದ್ದಾನೆ, ಇನ್ನೊಂದು ಕಡೆ ಏನೋ ಕುದುರೆ ಮುಖದ ಸ್ಟೋರಿ ಹೇಳ್ತೀನಿ ಅಂತ ಕೂತಿದ್ದಾನೆ. ನೀನು ಮುಖದ ಸ್ಟೋರಿ ಫಸ್ಟ್ ನೋಡ್ಕೊಳ್ಳಪ್ಪ, ಆಮೇಲೆ ಬೇರೆದೆಲ್ಲ ಹೇಳುವೆ. ಇಲ್ಲ, ಇದು ಇಷ್ಟು ದಿನ ನಾವು ಒಂದು ಸ್ಟ್ಯಾಂಡ್ ತಗೊಳ್ಳೋಕ್ಕೆ ಧೈರ್ಯ ಬೇಕ್ರಿ. ಇಲ್ಲ, ಇಂಥದ್ದೇ ಆಗ್ತಾಯಿದೆ, ಇಂಥದ್ದೇ ನಡೀತಾ ಇದೆ, ನೀವು ಹೇಳ್ತಾ ಇರೋದೇ ಸುಳ್ಳು ಅಂತ ನಾವು ನಿಂತ್ಕೊಂಡಿದ್ವಿ. ತಾಕತ್ತು ಧೈರ್ಯ ನಮ್ಮಲ್ಲಿತ್ತು. ಈಗ ಯಾಕೆ ಹೆದರ್ಕೊಂಡು ಕುದುರೆ ಮುಖದ ಸ್ಟೋರಿ, ದೆವ್ವದ ಸ್ಟೋರಿ, ಮತ್ತು ಹಳೇ ಪೀಳಿಗೆಗೆ ಮತ್ತೆ ಯಾಕೆ ವಾಪಸ್ ಬಂದಿರೋದು? ಇಷ್ಟು ದಿನ ಹೆಸರು ಮಾಡಿದ್ದಾಯಿತು ಸೌಜನ್ಯ ಹೆಸರಲ್ಲಿ. ಸೌಜನ್ಯ ಹೆಸರಿನಲ್ಲಿ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ತಗೊಂಡಿದ್ದಾಯಿತು. ಧರ್ಮಸ್ಥಳವನ್ನು ತೇಜೋವಧೆ ಮಾಡಿ ನನ್ನ ಧರ್ಮದಲ್ಲೋ ಅಥವಾ ನನ್ನ ಪ್ರೀತಿ ಪಾತ್ರರಲ್ಲೋ ಅಥವಾ ಒಂದಷ್ಟು ಈ ತಲೆಯಲ್ಲಿರುತ್ತಲ್ಲ ಆ್ಯಂಟಿ ಹಿಂದೂಯಿಸಮ್ ಮೈಂಡ್ನಲ್ಲೋ ನಾನು ಹೆಸರು ಮಾಡಬೇಕು ಅನ್ನೋಂತಹ ಹುಚ್ಚಿತ್ತು. ಆ ಹೆಸರು ಮಾಡಾಯಿತು. ಇನ್ನು ನನ್ನ ಇಷ್ಟ, ಹೀಗೆ ಇರ್ತೀನಿ. ನಾನು ಇನ್ನು ದೆವ್ವದ ಫಿಲಮ್ಗಳು ಕತೆ ಕೂತ್ಕೋತೀನಿ, ದೆವ್ವದ ಕತೆಗಳು ಕೂತ್ಕೋತೀನಿ, ಇನ್ನು ಸಿನಿಮಾ ಬಗ್ಗೆ ವಿಮರ್ಶೆ ಮಾಡ್ತೀನಿ, ಅಥವಾ ಇನ್ಯಾವುದೋ ಒಂದಷ್ಟು ಹೊಸ ಕುದುರೆ ಮುಖ, ನಾಳೆ ಚಿಕ್ಕಮಂಗ್ಳೂರು, ನಾಳಿದ್ದು ಮಂಗಳೂರು, ನಾಳಿದ್ದು ಮೈಸೂರು, ಹಿಂಗೆ ಈ ಥರ ಸ್ಟೋರಿಗಳು ಮಾಡ್ಕೊಂಡು ಕೂತ್ಕೋತೀನಿ. ಜನ ಹೆಂಗೋ ನೋಡೋರಿರ್ತಾರೆ, ದುಡ್ಡು ಬರುತ್ತೆ. ಆಯಿತಾ? ಇಷ್ಟನಾ ಜೀವನ? ನಾಚಿಗೆಟ್ಟದ ಬದುಕು ಬಾಳ್ತಾ ಇದ್ದೀರ ಇವರೆಲ್ಲ. ಸೌಜನ್ಯ ಪ್ರಕರಣದ ಪ್ರತಿಯೊಂದು ಸಾಕ್ಷಿಯನ್ನು ಹಿಡಿದುಕೊಂಡೇ ವಿಡಿಯೋ ಮಾಡಿದ್ದೇನೆ ಅಂತ ಹೇಳಿದ ಸಮೀರನೂ ಕಾಣಿಸ್ತಲ್ಲ. ನನಗೆ ಸಮೀರ ಕಾಣಿಸಿದ್ರಲ್ಲ, ಇದೇ ನಾಚಿಕೆ ಇದೇ ಇಲ್ಲ, ಅನುಮಾನನೇ ಇಲ್ಲ. ಯಾಕೆ ಅಂತಂದರೆ ಸಮೀರನ ಗುರುಗಳಾದಂತಹ ಮಟ್ಟಣ್ಣನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇವ್ರುಗಳೇ ಓಡೋದ್ಮೇಲೆ ಆ ಮನುಷ್ಯನ ಬಗ್ಗೆ ನಾವೇನು ಯೋಚನೆ ಮಾಡೋಕ್ಕಾಗುತ್ತೆ? ಆ ಮನುಷ್ಯನಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಪ್ರಸನ್ನ ರವಿ ಕುಸುಮಾವತಿ ಅವ್ರ ಮೇಲೂ ಕೂಡ FIR ಆಗಿದೆಯಂತೆ. ಕುಸುಮಾವತಿ ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ನಾವು ಇಷ್ಟು ದಿನ ಸಾಫ್ಟ್ ಕಾರ್ನಲ್ಲಿ ಮಾತಾಡ್ತಾ ಇದ್ವಿ. ಏನಕ್ಕೆ ಅಂತಂದರೆ ಆ ಪಾಪ ಸೌಜನ್ಯಳ ತಾಯಿ ಅನ್ನೋ ಕಾರಣಕ್ಕೆ. ಇಲ್ಲ, ಇವನ್ನೆಲ್ಲ ಒಂದು ಸಲ ಕಸ್ಟಡಿಗೆ ತೊಗೊಳ್ಳಿ. ಬೆಳ್ತಂಗಡಿ ಪೊಲೀಸರು ಇದನ್ನು ಈ FIR ಹಾಕಿ ಸುಮ್ಮನೆ ಬಿಡ್ಬಿಡಿ, ಕಸ್ಟಡಿಗೆ ತೊಗೊಳ್ಳಿ. ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ? ಏನಿದೆ ನಿಮ್ಮ ತಲೆಯಲ್ಲಿ? ಅಜೆಂಡಾ ಏನು ಅಂತ ಕೇಳಿ. ಸ್ವಲ್ಪ ಇವನ್ನೆಲ್ಲ ಡ್ರಿಲ್ ಮಾಡಬೇಕಾಗಿದೆ. ಮಹಿಳಾ ಪೊಲೀಸರು ಇರ್ತಾರಲ್ಲಿ, ಮಹಿಳಾ ಪೊಲೀಸರು ಇವ್ರನ್ನ ಡ್ರಿಲ್ ಮಾಡಲಿ. ನೋಡೋಣ, ಪ್ರಸನ್ನ ರವಿ ಅನ್ನುವಂತಹ ಹೆಂಗಸಿಗೂ ಸ್ವಲ್ಪ ಬುದ್ಧಿ ಬರಲಿ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು, ಮೇಕಪ್ ಹಚ್ಕೊಂಡು ನೀಟಾಗಿ ಬಂದ್ಬಿಡೋದು, ಬಾಯಿಗೆ ಬಂದಂಗೆ ಮಾತಾಡೋದು ದಯವಿಟ್ಟು ಬೇಡಮ್ಮ. ಇದೆಲ್ಲ ಅಲ್ಲ ನೀವು ನಡ್ಕೋಬೇಕಾಗಿರೋ ರೀತಿ ಅಲ್ಲ. ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಂಡು ಏನೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಬಲಿ ಪಡ್ತಾ ಇದ್ದಾರೆ. ನೋಡಿದರೆ ಸುಜಾತಾ ಭಟ್ ಏನು ಕತೆ ಮಾಡಿದ್ರು ಅಂತ. ನೀವೆಲ್ಲ ಹೆಂಗಸರು ದಯವಿಟ್ಟು ಬೇಡ, ಇವ್ರನ್ನೆಲ್ಲ ನಂಬಿ ಹೋರಾಟಕ್ಕೆ ಬಂದು ಮಹೇಶಣ್ಣನ ನಂಬಿ ಬರಬೇಡಿ. ಮಹೇಶಣ್ಣ ಓಡಿ ಹೋದ, ನಿಮ್ಮನ್ನು ಓಡಿಸ್ಬಿಡ್ತಾರೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಸುದ್ದಿಗಳ ಜೊತೆಗೆ. ನಮಸ್ಕಾರ.